ಈ ಧ್ಯಾನದಿಂದ ಏನೇನೆಲ್ಲ ಸಿದ್ಧಿ ಆಗುತ್ತೆ ಸರ್ ಅನ್ನೋ ಒಂದು ಪ್ರಶ್ನೆನ ಕೇಳಿದರೆ, ಈ ಧ್ಯಾನ ಅಂತ ಬಂದಾಗ ಸುಮಾರು ಥರದ ವಿಚಾರಗಳು ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ. ಫಸ್ಟು ಮನುಷ್ಯನಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋ ಒಂದು ಸಿದ್ಧಿ, ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ಯಾವಾಗ ನಾವು ಧ್ಯಾನದಲ್ಲಿ ಭಾಗಿಯಾಗಲಿಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆಟೋಮೆಟಿಕ್ಲಿ ಫಸ್ಟು ನಮ್ಮ ಮನಸ್ಸಿನ ಬಗ್ಗೆ ನಮಗೆ ಒಂದು ಕ್ಲಿಯಾರಿಟಿ ಸಿಗ್ತಾ ಹೋಗುತ್ತೆ. ಇಷ್ಟು ದಿನ ನನ್ನ ಮನಸ್ಸು ಯಾವ್ಯಾವ ರೀತಿ ಯೋಚನೆ ಮಾಡ್ತಾ ಇತ್ತು, ಯಾವ್ಯಾವ ರೀತಿ ಆಟ ಆಡಿಸ್ತಾ ಇತ್ತು. ಸೊ ಆ ಮನಸ್ಸನ್ನು ಹಿಡಿಲಿಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಅದನ್ನು ಶಾಂತವಾಗಿ ನಾನು ತರಲಿಕ್ಕೆ ಎಷ್ಟು ವರ್ಷದ ಸತತ ಪ್ರಯತ್ನ ನಂದು ಆಗಿತ್ತು ಅನ್ನೋದು ಕೂಡ ಫಸ್ಟ್ ನಮ್ಮ ಅನುಭವಕ್ಕೆ ಬರುತ್ತೆ. ಈ ಸಿದ್ಧಿ ಅಂತ ಬಂದಾಗ ಫಸ್ಟು ಇವತ್ತಿನ ಸಬ್ಜೆಕ್ಟನ್ನು ನೀವು ಮನಸ್ಪೂರ್ವಕವಾಗಿ ತಿಳ್ಕೊಳ್ತಾ ಹೋದ್ರಿ ಅಂತಂದರೆ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ತಾ ಇರ್ಬೋದು. ಫಸ್ಟು ಈ ಮನಸ್ಸಿನ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ಈ ಮನಸ್ಸು ಹೇಗಪ್ಪ ಅಂತಂದರೆ, ಚಿಕ್ಕ ವಯಸ್ಸಿನಲ್ಲಿರೋ ಮಕ್ಕಳದೇ ಒಂಥರ ಮನಸ್ಸಿರುತ್ತೆ, ಹಾಗೆ ಮಿಡ್ಲ್ ಏಜ್ನವ್ರದ್ದು ಒಂಥರ ಇರುತ್ತೆ, ಈವನ್ ದೊಡ್ಡವ್ರದ್ದು ಒಂಥರ ಇರುತ್ತೆ. ಸೊ ಓಕೆ, ಒನ್ಸ್ ಅಪಾನ್ ಎ ಟೈಮ್ ಅದೆಲ್ಲದೂ ಕೂಡ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇತ್ತು. ಬಟ್ ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಎಲ್ಲರ ಕೈಯಲ್ಲೂ ಈ ಮೊಬೈಲ್ ಅನ್ನೋದು ಬಂದಿರೋದ್ರಿಂದ ಯಾರ್ಯಾರ ಮನಸ್ಸು ಯಾವ್ಯಾವ ರೀತಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಯಾರು ಯಾವ ನಾಲೆಡ್ಜನ್ನು ತಮ್ಮೊಳಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ, ಯಾರು ಎದರಿಂದ ಹೋಗ್ತಾ ಇದ್ದಾರೆ ಒಂದು ಅರ್ಥ ಆಗ್ದಲೆ ಈ ಮನಸ್ಸನ್ನೋದು ಸಿಕ್ಕಾಪಟ್ಟೆ ಗೊಂದಲಮಯ. ಓಕೆ, ಇವತ್ತು ಮನಸ್ಸಿನ ತರಂಗಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ಈ ವಿಚಾರ ನಾವು ತಿಳ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಕೂಡ ಸಿಕ್ಕಾಪಟ್ಟೆ ಜೀವನದೊಳಗೆ ತೊಂದರೆ ಅನುಭವಿಸಿ, ನಂಬಿ ಮೋಸ ಹೋಗಿ ಎಲ್ಲದೂ ಸತ್ಯಗಳು, ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಕೂಡ ಅರ್ಥ ಆಗ್ದಲೇ ಶಾಂತವಾಗಿ ಕೂತ್ಕೊಂಡಾಗಲೇ ಗೊತ್ತಾಗಿದ್ದು ಏನಪ್ಪ ಈ ಮನಸ್ಸಿನ ತರಂಗಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾವೆ. ಸೊ ಓಕೆ, ಈ ಮನಸ್ಸು ಹೇಗಪ್ಪ ಅಂತಂದರೆ, ನಾನು ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀನಪ್ಪ ಅಂದರೂ ಕೂಡ ತರಂಗಗಳ ರೂಪದಲ್ಲಿ ಅದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಅಕ್ಕಪಕ್ಕ ಯಾರೇ ಇದ್ರೂ ಕೂಡ ಅದು ರಿಸೀವ್ ಆಗ್ತಾ ಇರುತ್ತೆ. ಈವನ್ ಅವ್ರದ್ದು ಕೂಡ ನಮಗೆ ರಿಸೀವ್ ಆಗ್ತಾ ಇರುತ್ತೆ. ಬಟ್ ನಮಗೆ ಯಾರು ಕೂಡ ಆ ಸತ್ಯನ ತಿಳಿಸ್ಕೊಟ್ಟಿರೋದಿಲ್ಲ. ಹಾಗೆ ಆ ರಿಸೀವ್ ಆಗೋದು ಕೂಡ ನಮ್ಮ ಅನುಭವಕ್ಕೆ ಬರ್ತಾ ಇರೋದಿಲ್ಲ. ಯಾಕಪ್ಪ ಅಂತಂದರೆ ನಮ್ಮ ಮನಸ್ಸು ಶಾಂತ ಇರೋದಿಲ್ಲ, ಸಿಕ್ಕಾಪಟ್ಟೆ ಗೊಂದಲ ಇರೋದರಿಂದ ಸುಮಾರು ತರಂಗಗಳು ನಮ್ಮಿಂದ ಎದ್ದೇಳ್ತಾ ಇರ್ತವೆ. ಹಾಗಾಗಿ ಬೇರೆಯವರ ತರಂಗಗಳನ್ನು ಈಸಿಯಾಗಿ ಕ್ಯಾಚ್ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ. ಓಕೆ, ಈ ಮನಸ್ಸಿನ ತರಂಗಗಳು ಅಂತಂದರೆ ಹೇಗಪ್ಪ ಅಂದರೆ, ಮನಸ್ಸಿನಲ್ಲಿ ಯಾವುದೇ ಒಂದು ವಿಚಾರ ಹುಟ್ಟಿತು ಅಂತಂದರೆ ಫಸ್ಟು ವ್ಯಕ್ತಿಯ ಒಂದು ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಮನಸ್ಸಿನಲ್ಲಿ ಹುಟ್ಟಿದಂಥ ವಿಚಾರ ಯಾವ ಕಾರಣಕ್ಕೂ ಕೂಡ ಮನಸ್ಸಿನಲ್ಲಿ ಉಳಿತಾ ಇರೋದಿಲ್ಲ. ಅದು ಗೊತ್ತೋ ಗೊತ್ತಿಲ್ದಂಗೆ ನಾವು ಇನ್ನೊಬ್ಬರ ಮುಂದೆ ತಿಳಿಸ್ಬಿಟ್ಟಿರ್ತೀವಿ, ಇಲ್ಲ ಹೇಳಿಬಿಟ್ಟಿರ್ತೀವಿ. ಸೊ ಓಕೆ, ಯಾಕಪ್ಪ ಅಂತಂದರೆ ಯಾವ ವಿಚಾರನೂ ಕೂಡ ಈ ಮನಸ್ಸು ಭಾರಿ ಹೊತ್ತು ಹಿಡ್ಕೊಂಡು ಇರೋದಿಲ್ಲ. ಸೊ ಏನಾಗ್ಬಿಡುತ್ತೆ, ನಮ್ಮ ಆ್ಯಕ್ಷನ್ನಿಂದನಾದರೂ ಅದು ಹೊರಗಡೆ ಬಂದ್ಬಿಡುತ್ತೆ. ಇಲ್ಲ ನಾವು ಯಾರನ್ನೋ ನಂಬಿರ್ತೀವಲ್ಲ ಅಂಥವ್ರ ಮುಂದೆ ಹೇಳ್ಕೊಂಡ್ಬಿಡ್ತೀವಿ. ಸೊ ಅಲ್ಲಿ ನಮ್ಮದು ಫ್ಲಾಪ್ ಸ್ಟಾರ್ಟ್ ಆಯಿತು ಅಂತ. ಅಲ್ಲಿ ನಾವು ಅಂದ್ಕೊಂಡಿದ್ದ ವಿಚಾರಗಳು ಯಾಕೆ ಅರ್ಧಕ್ಕೆ ನಿಂತ್ಕೊಳ್ತಾ ಇದ್ದಾವೆ, ಯಾಕೆ ನಾನು ಸಕ್ಸಸ್ ಕಾಣ್ತಾ ಇಲ್ಲ, ಯಾಕೆ ನಾನು ಅಂದ್ಕೊಂಡಿದ್ದು ರೀಚ್ ಆಗೋಕ್ಕೆ ಆಗ್ತಾ ಇಲ್ಲ, ಎಲ್ಲದಕ್ಕೂ ಉತ್ತರ ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ.
ಸೊ ಹೇಗಪ್ಪ ಅಂತಂದರೆ, ಈ ಮನಸ್ಸಿನ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಬಿಟ್ರೆ, ಈಗ ಸಪೋಸ್ ನನಗೆ ಸ್ಪಿರಿಚುಯಾಲಿಟಿ ತುಂಬ ಇಷ್ಟಪ್ಪ, ನಾನು ಆ ಥರ ಸ್ಪಿರಿಚುವಲ್ ಪರ್ಸನ್ಸ್ಗಳ್ನ ಕನೆಕ್ಟ್ ಆಗ್ತಾ ಇರಬೇಕು ಅಂತ ನನ್ನ ಮನಸ್ಸಿನೊಳಗೆ ಏನಾದರೂ ವೈಬ್ರೇಷನ್ ಎದ್ದಳ್ತು ಅಂತಂದರೆ, ಖಂಡಿತವಾಗ್ಲೂ ನನಗೆ ಒಳ್ಳೊಳ್ಳೆ ಗುರುಗಳ ಭೇಟಿ ಆಗ್ತಾ ಹೋಗ್ತೀನಿ. ಇಲ್ಲಪ್ಪ ಅಂತಂದರೆ ಆ ರಿಲೇಟೆಡ್ ಬುಕ್ಸು ನನಗೆ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದೇ ಥರದ ಇನ್ಫಾರ್ಮೇಷನ್ನು ಕೂಡ ನನ್ನ ಮೊಬೈಲ್ನಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಹಾಗೆ ಗುರುಗಳ ಆಶೀರ್ವಾದನೂ ಕೂಡ ನನಗೆ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಈ ತರಂಗಗಳು ಅಂತ ಬಂದಾಗ ಒಂದು ಸತ್ಯನ ನಾವು ತಿಳ್ಕೋಬೇಕಾಗಿದೆ. ಏನಪ್ಪ ಅಂತಂದರೆ, ಒಬ್ಬ ಮನುಷ್ಯ ಅಂತ ಬಂದಾಗ, ಸೊ ಇಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸ ಇಷ್ಟು ಎನರ್ಜಿಗಳು ಕೂಡ ಹರಿದಾಡ್ತಾ ಇರ್ತವೆ. ಕೆಲವರು ಏನು ಮಾಡಿರ್ತಾರೆ, ಕ್ರೋಧನೇ ಬಳಸ್ತಾ ಇರ್ತಾರೆ. ಸೊ ಅವರು ಯಾವಾಗಲೂ ಕೂಡ ಅವ್ರ ಮೈಂಡ್ನೊಳಗೆ ಯಾರಿಗೆ ಮೋಸ ಮಾಡಲಿ, ಯಾರಿಗೆ ಹೆದರಿಸ್ಲಿ, ಯಾರಿಗೆ ಟೋಪಿ ಹಾಕಲಿ, ಏನೋ ಒಂದು ಭಾವನೆ ಒಳಗೆ ಹೋಗ್ತಾ ಇರ್ತಾರೆ. ಸೊ ಯಾರ ಮೈಂಡು ಆ ಥರ ತಿಳ್ಕೋಬೇಕು, ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ, ಇಮ್ಮಿಡಿಯೇಟ್ಲಿ ಅವ್ರದ್ದು ಒಂದು ನೆಟ್ವರ್ಕ್ ಬೆಳೀತಾ ಇರುತ್ತೆ. ನಾಟ್ ಈವನ್ ಅಕ್ಕಪಕ್ಕ ಅಂತಲ್ಲ, ಆಲ್ ಓವರ್ ವರ್ಲ್ಡ್. ಸೊ ನಮ್ಮ ತಲೆ ಒಳಗೆ ಹುಟ್ಟಿದಂಥ ವಿಚಾರಗಳಿಗೆ ಸ್ಪಂದಿಸೋ ಅಂಥ ವ್ಯಕ್ತಿಗಳು ಆಲ್ ಓವರ್ ವರ್ಲ್ಡ್ನಲ್ಲಿ ಕೂಡ ನಮಗೆ ಸಿಗ್ತಾ ಇರ್ತಾರೆ. ಸೊ ನಾನೊಬ್ಬ ಹಾರ್ಟ್ಲಿ ಪರ್ಸನ್ ಅಪ್ಪ, ನಾನು ತುಂಬ ಒಳ್ಳೆಯವನು, ನನ್ನಲ್ಲಿ ಒಳ್ಳೆ ಭಾವನೆಗಳಿದ್ದಾವೆ, ನನಗೆ ತುಂಬ ಎಲ್ಲರಿಗೂ ಸಹಾಯ ಮಾಡಬೇಕು, ಆ ಥರ ವಿಚಾರವಾದಿಗಳು ನಾನಾಗಿದ್ದರೆ ನನಗೂ ಕೂಡ ಆ ಥರದ ಒಂದು ನೆಟ್ವರ್ಕ್ ನನಗೆ ಕನೆಕ್ಟ್ ಆಗ್ತಾ ಇರುತ್ತೆ, ಈವನ್ ಆಲ್ ಓವರ್ ವರ್ಲ್ಡ್. ಸೊ ನಮಗೆ ಆ ಥರ ಪರ್ಸನ್ಗಳು ಭೇಟಿ ಆಗ್ತಾ ಇರ್ತಾರೆ, ಅವ್ರ ಜೊತೆ ಪರಿಚಯ ಬೆಳೀತಾ ಇರುತ್ತೆ. ಹಾಗೆ ಇದರಲ್ಲಿ ಇನ್ನೂ ಕೆಲವೊಂದಿಷ್ಟು ಜನಗಳು ಬರ್ತಾರೆ. ನಿಗೂಢತೆ, ಒಂದು ರೀತಿ ಏನಪ್ಪ ಅಂತಂದರೆ ಮಾಟ ಮಂತ್ರ ತಂತ್ರ, ಒಂದು ರೀತಿಯಲ್ಲಿ ಅವ್ರದ್ದೇ ಆದ ಒಂದು ಗುಂಪು. ಸೊ ಆ ಥರ ವಿಚಾರ ನಾವು ತಿಳ್ಕೊಬೇಕಪ್ಪ ಅಂತ ಅಂದಾಗಲೂ ಕೂಡ ಆ ಥರದ ವಿಚಾರವಾದಿಗಳನ್ನು ಮಧ್ಯೆ ನಾವು ಗುರ್ಸ್ಕೊಳ್ತಾ ಹೋಗ್ತೀವಿ. ಸೊ ಹಾಗೆ ಈ ನೆಟ್ವರ್ಕ್ ಯಾವ ಥರ ಕೆಲಸ ಮಾಡ್ತಾ ಇರುತ್ತೆ ಅಂದರೆ, ಈಗ ನಾನು ಸ್ಪಿರಿಚುವಲ್ ರಿಲೇಟೆಡ್ ಇದ್ದೀನಪ್ಪ ಅಂತಂದರೆ ಸ್ಪಿರಿಚುವಲ್ ರಿಲೇಟೆಡ್ ನಾಲೆಡ್ಜೇ ನನ್ನ ಹತ್ರ ಬರ್ತಾ ಇರುತ್ತೆ. ಬಟ್ ಈ ಬಿಟ್ವೀನ್ ಇಷ್ಟೆಲ್ಲ ಸತ್ಯಗಳ ಮಧ್ಯ ಏನಾಗ್ತಾ ಇರುತ್ತೆ, ನಮಗೆ ಗೊತ್ತಿಲ್ದಂಗೆ ನಮಗೆ ಆ್ಯಕ್ಚುಲಾಗಿ ಈ ವೈಬ್ರೇಷನ್ ಸೆಂಡ್ ಆಗುತ್ತೆ, ಈ ವೈಬ್ರೇಷನ್ ಎಲ್ಲ ಕಡೆ ಹರಿದಾಡುತ್ತೆ, ಇವ್ಯಾವ ಸತ್ಯಗಳು ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮ ಅಕ್ಕಪಕ್ಕ ಯಾರಿದ್ದಾರೆ, ಹಾರ್ಟ್ಲಿ ಪರ್ಸನ್ ಇದ್ದಾನೋ, ಕ್ರಿಯಲ್ ಮೈಂಡೆಡ್ ಇದ್ದಾನೋ, ಸ್ಪಿರಿಚುವಲ್ ಪರ್ಸನ್ ಇದ್ದಾನೋ, ಸೊ ನಮಗೆ ಯಾವ ಸತ್ಯನೂ ಕೂಡ ಗೊತ್ತಾಗ್ತಾ ಇರಲ್ಲ. ಯಾವುದೋ ವಿಚಾರ ತಗೊಂಡು ನಾವು ಯಾರ ಹತ್ರನೂ ಹೇಳ್ತಾ ಇರ್ತೀವಿ. ಸೊ ಅದರಿಂದ ಏನಾಗ್ತಾ ಇರುತ್ತೆ, ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಕೆಟ್ಟೋಗ್ತಾ ಇರ್ತವೆ. ಅವ್ರನ್ನ ಏನು ಹೇಳ್ತಾರಪ್ಪ ಅಂದರೆ, ಒಂದು ಎನರ್ಜಿ ಸಕ್ಕರ್ಸ್ ಅಂತ ಹೇಳ್ತಾ ಇರ್ತಾರೆ. ನನ್ನಲ್ಲಿ ಒಂದು ಬ್ಯೂಟಿಫುಲ್ ವೈಬ್ರೇಷನ್ ಇದೆ, ಒಂದು ಒಳ್ಳೆತನ ಇದೆ ಅಂತಂದರೆ ತಮಗೆ ಏನು ಬೇಕೋ ಅದನ್ನು ಡಂಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನಮ್ಮಿಂದ ವಿಚಾರನ ತಿಳ್ಕೊಂಡು ತಮಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ತಾ ಇರ್ತಾರೆ. ಸೊ ಒಟ್ಟು ಒಳ್ಳೆಯವ್ರಿಗೆ ಯಾಕೆ ಅಷ್ಟೊಂದು ಕೆಟ್ಟದಾಗ್ತಾ ಇರುತ್ತಪ್ಪ ಅಂತಂದರೆ, ನಮ್ಮ ಒಳ್ಳೆತನ, ನಮ್ಮ ಒಳ್ಳೊಳ್ಳೆ ಥಾಟ್ಸ್, ಏನೇ ಥಿಂಕಿಂಗ್ ಏನೇ ಇರ್ಬೋದು, ನಮ್ಮ ಅಕ್ಕಪಕ್ಕ ಕೂಡ ಸೋರಿಕೆ ಆಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ಲದಂಗೆ ನಮ್ಮ ಎನರ್ಜಿನ ನಾವು ಲಾಸ್ ಮಾಡ್ಕೊಳ್ತಾ ಇರ್ತೀವಿ. ಸೊ ಇದನ್ನು ಸೂಕ್ಷ್ಮವಾಗಿ ನೀವು ಗಮನಿಸ್ತಾ ಹೋಗಬೇಕು, ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಒಂದು ಸಲ ನೀವು ಮನಸ್ಸಿನ ತರಂಗಗಳ ಬಗ್ಗೆ ಸತ್ಯನ ತಿಳ್ಕೊಂಡ್ಬಿಟ್ರಿ ಅಂತಂದರೆ ಖಂಡಿತವಾಗ್ಲೂ ನೀವು ಯಾವ ಗೋಲ್ನ ಬೇಕಾದರೂ ರೀಚ್ ಆಗ್ತೀರಾ. ಸೊ ಹೇಗಪ್ಪ, ನನ್ನ ಮನಸ್ಸಿನಲ್ಲಿ ಹುಟ್ಟಿದಂತಹ ವಿಚಾರಗಳು ಆಲ್ ಓವರ್ ವರ್ಲ್ಡ್ ಕನೆಕ್ಷನ್ ಸಿಗುತ್ತಪ್ಪ ಅಂತಂದಾಗ ನಾವು ಆದಷ್ಟು ಎನರ್ಜಿ ಸಕ್ಕರ್ಸಿಂದ ನಾವು ದೂರ ಇರಬೇಕಪ್ಪ ಅಂತಂದರೆ ಎಲ್ಲ ವಿಚಾರಗಳನ್ನು ಕೂಡ ನಾವು ಶೇರ್ ಮಾಡೋದಾಗಲಿ, ನಂಬೋದಾಗಲಿ, ಸೊ ಈ ತಪ್ಪುಗಳನ್ನು ನಾವು ಮಾಡೋದು ಕಡಿಮೆ ಮಾಡ್ಕೋಬೇಕು.
ಸೊ ನಮ್ಮ ಮನಸ್ಸು ಸರಿ ಇಲ್ಲಪ್ಪ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಾವು ಮುಖದಲ್ಲಿ ಎಂಥ ಒಳ್ಳೆ ಸ್ಮೈಲ್ ಹಿಡ್ಕೊಂಡು ಅವ್ರ ಜೊತೆ ಮಾತಾಡ್ತಿದ್ದೀವಪ್ಪ ಅಂದರೂ ಕೂಡ ವೈಬ್ರೇಷನ್ ಮ್ಯಾಚ್ ಆಗೋದಿಲ್ಲ. ಇದು ಗಂಡ ಹೆಂಡತಿಗಳ ಮಧ್ಯೆ ನಮಗೆ ನೋಡಲಿಕ್ಕೆ ತುಂಬ ಸಿಗ್ತಾ ಇರುತ್ತೆ. ಸೊ ಅವಳ ಮನಸ್ಸಿನಲ್ಲಿ ಯಾವುದೋ ಒಂದು ದ್ವೇಷ ಭಾವನೆ ಇಟ್ಕೊಂಡಿದ್ಲು, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಇತ್ತು ಅಂತಂದರೆ ಯಾವ ಕಾರಣಕ್ಕೂ ಕೂಡ ಇಬ್ಬರೂ ಕೂಡ ಮನಸ್ಪೂರ್ವಕವಾಗಿ ಜೀವನನೂ ನಡೆಸ್ತಾ ಇರೋದಿಲ್ಲ, ಮನಸ್ಪೂರ್ವಕವಾಗಿ ಮಾತಾಡ್ತಾನೂ ಇರೋದಿಲ್ಲ, ಎಲ್ಲ ನಾಟಕೀಯವಾಗೇ ಇರುತ್ತೆ ಜೀವನ. ಸೊ ಇದು ಅಕ್ಕಪಕ್ಕ ಇದ್ದಾಗಲೂ ಕೂಡ ವೈಬ್ರೇಷನ್ ಮ್ಯಾಚ್ ಆಗಲಿಲ್ಲಪ್ಪ ಅಂತಂದರೆ ಖಂಡಿತವಾಗ್ಲೂ ಅವ್ರ ಜೊತೆಗಿರ್ತಾರೆ ಹೊರತು ಅವ್ರ ಭಾವನೆಗಳು ಕೂಡ ಟೋಟಲಿ ಡಿಫ್ರೆಂಟೇ ಇರುತ್ತೆ. ಯಾಕಂತಂದರೆ ಯಾವುದು ಕನೆಕ್ಟ್ ಆಗೋದಿಲ್ಲ, ಇಲ್ಲಿ ಯಾವುದು ಕೂಡ ಕನೆಕ್ಟ್ ಆಗ್ತಾ ಇರೋದಿಲ್ಲ, ಹಾಗಾಗಿ ನೆಮ್ಮದಿ ಅನ್ನೋದು ಕೂಡ ಸಿಗ್ತಾ ಇರೋದಿಲ್ಲ. ಸೊ ಈ ಥರದ ಸತ್ಯಗಳು ಇವೆಲ್ಲ. ಈ ಸತ್ಯಗಳು ಹೇಗಪ್ಪ ಅಂತಂದರೆ, ಒಂದು ಸಲ ನೀವು ಶಾಂತ ಚಿತ್ತ ಮನಸ್ಸಿನವರಾಗಬೇಕು. ಶಾಂತ ಚಿತ್ತ, ಜೀರೋ ಥಾಟ್ಸ್, ಜೀರೋ ಥಿಂಕಿಂಗ್ ಎಲ್ಲ ಬಂದು ನೀವು ಕುತ್ಕೊಂಡಾಗ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಎಲ್ಲೂ ಓಡೋಗ್ತಾ ಇದೆ, ಏನು ಯೋಚನೆ ಮಾಡ್ತಾ ಇದೆ. ಕರ್ಕೊಂಬರ್ಬೇಕು, ಮತ್ತೆ ಇಲ್ಲಿ ಕುಂದಿರಿಸ್ಬೇಕು, ಮತ್ತೆ ಎಸ್ಕೇಪ್ ಆಗೋಕ್ಕೆ ಹೋಗುತ್ತೆ, ಮತ್ತೆ ಕರ್ಕೊಂಬರ್ಬೇಕು, ಕುಂದಿರಿಸ್ಬೇಕು. ಇವತ್ತಿನ ಯೂತ್ಸಿಗೆ 10 ನಿಮಿಷ ಕಣ್ಣು ಮುಚ್ಚೋಕ್ಕೆ ಹರಸಾಹಸ ಮಾಡ್ಕೊಳ್ತಾ ಇರ್ತಾರೆ. 10 ನಿಮಿಷ ಕಣ್ಣು ಮುಚ್ಚಿದರೆ ಏನೋ ಆಗ್ಬಿಡ್ತೇನೋ ಅನ್ನೋ ರೀತಿಯಲ್ಲಿ ಕಣ್ಬಿಟ್ಟು ನೋಡ್ತಾ ಇರ್ತಾರೆ. ಸೊ ಅಂದರೆ ಈ ಮನಸ್ಸು ಹೇಗಪ್ಪ ಅಂದರೆ ಆ ರೇಂಜಿಗೆ ಹರಿದಾಡ್ತಾ ಇರುತ್ತೆ. ಸೊ ಇದನ್ನು ಫಸ್ಟು ಸಿದ್ಧಿ ಅಂತಂದ್ರೇ ಇದು. ಯಾವಾಗ ನಾವು ಬೇರೆಯವ್ರ ಮನಸ್ಸಿನ ವಿಚಾರಗಳು ನಮಗೆ ಅನುಭವಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಹಾಗೆ ನಿಮ್ಮಿಂದ ಹುಟ್ಟೋ ತರಂಗಗಳನ್ನು ಯಾವ ರೀತಿ ನೀವು ಕಾಪಾಡ್ಕೋಬೇಕು ಅನ್ನೋ ಸತ್ಯ ಗೊತ್ತಾಗುತ್ತೋ, ಖಂಡಿತವಾಗ್ಲೂ ಹೇಳ್ತೀನಿ ನೀವು ಕರೆಕ್ಟ್ ರೈಟ್ ಪರ್ಸನ್ಗಳಿಗೆ ಸಿಗ್ತಾ ಹೋಗ್ತೀರಾ. ನಿಮ್ಮ ನಾಲೆಡ್ಜು ಸಿಕ್ಕಾಬಟ್ಟೆ ಇಂಪ್ರೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಹಿಡಿದಂತಹ ಗೋಲ್ 100% ರೀಚ್ ಆಗೇ ಆಗ್ತಾ ಇರ್ತೀರ. ಸೊ ಓಕೆ, ಬಿಟ್ವೀನ್ ಎನರ್ಜಿ ಸಕ್ಕರ್ಸ್ ಅದು ಯಾಕೆ ಮಾಡ್ತೀವಿ, ಅದರಿಂದ ಏನು ಸಿಗುತ್ತೆ? ಸೊ ನಮ್ಮ ಬಗ್ಗೆ ನೆಗೆಟಿವ್ ರೂಮರ್ಸ್, ನೆಗೆಟಿವ್ ಮಾತು ಇವೆಲ್ಲವೂ ಏನಪ್ಪ ಅಂತಂದರೆ, ನಮಗೆ ನಮ್ಮ ಸರೌಂಡಿಂಗ್ ಯಾರ್ಯಾರು ಯಾವ್ಯಾವ ಎನರ್ಜಿ ಬಳಸ್ತಾ ಇದ್ದಾರೆ ಗೊತ್ತೇ ಇರೋದಿಲ್ಲ. ಇದರಿಂದ ಮಾತ್ರ ನಾವು ಹಾಳಾಗ್ತಾ ಇರ್ತೀವಿ. ಸೊ ಬಿಟ್ಟರೆ ಈ ಸತ್ಯ ಯಾರು ತಿಳ್ಕೊಂಡ್ಬಿಡ್ತಾರೋ, ಖಂಡಿತವಾಗ್ಲೂ ಹೇಳ್ತೀನಿ, ಅವ್ರು ಯಾವುದೇ ಹೈ ಲೆವೆಲ್ ಎಕ್ಸಾಮ್ ಕಟ್ಟಿದ್ರೂ ಕೂಡ ಖಂಡಿತವಾಗ್ಲೂ ಅವರು ಪಾಸ್ ಮಾಡಿ ತೋರಿಸ್ಬೋದು, ಪಾಸ್ ಮಾಡ್ಕೊಳ್ತಾರೆ. ಸೊ ಬಟ್ ಇಲ್ಲೇನಂದರೆ ಕನೆಕ್ಷನ್, ನಿಮಗೆ ಬೇಕಾದಂಥ ವ್ಯಕ್ತಿಗಳನ್ನು ಆ ದೇವರು ಖಂಡಿತವಾಗ್ಲೂ ನಿಮಗೆ ಕಾಂಟ್ಯಾಕ್ಟಿಗೆ ಕೊಡ್ತಾನೆ. ಅವರಿಂದ ನಿಮಗೆ ಎಲ್ಲ ಥರದ ಉತ್ತರಗಳು ಕೂಡ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತವೆ. ಆ ತರಂಗಗಳನ್ನು ಸರಿಯಾದ ರೀತಿಯಲ್ಲಿ ಯಾರು ಬಳಸೋದು ಕಲಿತಾರೋ, ಖಂಡಿತವಾಗ್ಲೂ ಹೇಳ್ತೀನಿ ಅವನು ಜೀವನದೊಳಗೆ ಅವನು ಏನೇನು ಆಸೆ ಪಟ್ಟಿದ್ದಾನೆ, ಏನೇನು ಮಾಡಬೇಕು ಅಂದ್ಕೊಂಡಿದ್ದಾನೋ ಅದೆಲ್ಲದೂ ಕೂಡ ಈಸಿಯಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಒಂದು ಫಸ್ಟ್ ಸಿದ್ಧಿ. ಸೊ ಫಸ್ಟ್ ಬೇರೆಯವ್ರ ಮನಸ್ಸಿನಲ್ಲಿ ಹುಟ್ಟಿದಂತಹ ವಿಚಾರಗಳನ್ನು ಕೂಡ ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಇರ್ಬೋದು, ಹಾಗೆ ನಮ್ಮ ತರಂಗಗಳನ್ನು ನಾವು ಕಾಪಾಡ್ಕೊಳ್ತಾ ಇರ್ಬೋದು. ಸೊ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಯಾವಾಗ ಮನುಷ್ಯನ ಮನಸ್ಸು ಶಾಂತ ಸ್ಥಿತಿಗೆ ಬಂದ್ಬಿಡುತ್ತೋ, ಅವನಿಗೆ ಸರೌಂಡಿಂಗ್ ನಡೀತಾ ಇರೋ ಎಲ್ಲದೂ ಕೂಡ ಅವನು ಈಸಿಯಾಗಿ ಅವನಿಗೆ ಸಿಗಲಿಕ್ಕೆ, ಅವನಿಗೆ ಅರ್ಥ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಓಕೆ, ಇದರಲ್ಲಿ ನಿಮ್ಗೆ ಒಂದು ಸಣ್ಣದೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಎಲ್ಲಾದರೂ ಒಂದು ಸಣ್ಣ ಗಲಾಟೆ ನಡೀತಾ ಇದೆ, ಗುಂಪು ಘರ್ಷಣೆ ಅಂತಂದಾಗ ಗೊತ್ತಿಲ್ದಂಗೆ ನಾವು ಆ ಎನರ್ಜಿ ಒಳಗೆ ಲಾಕ್ ಆಗಿಬಿಡ್ತಾ ಇರ್ತೀವಿ. ನಾವು ಸೆಟ್ ಮಾಡ್ಕೊಳ್ತಾ ಇರ್ತೀವಿ, ನಾವು ಬೈಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ, ನಾವು ಕೂಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ನಮಗೆ ಗೊತ್ತಿರಲ್ಲ, ಅದಕ್ಕೂ ನಮ್ಗೆ ಏನು ಸಂಬಂಧನೇ ಇರೋದಿಲ್ಲ. ಆದರೂ ಕೂಡ ಅಲ್ಲಿ ಹುಟ್ಟಿದಂಥ ವೈಬ್ರೇಷನ್ನಿಂದ ನಾವು ಆ ಥರ ಆಗೋಗ್ಬಿಟ್ಟಿರ್ತೀವಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನಾವು ಯಾವುದಾದ್ರೂ ಒಂದು ಟೆಂಪಲ್ಲಿಗೆ ಹೋದಾಗ ಆಟೋಮೆಟಿಕ್ಲಿ ನಮ್ಮ ಮನಸ್ಸು ಶಾಂತ ಇರುತ್ತೆ. ಇನ್ನೊಂದು 10 ನಿಮಿಷ ಅಲ್ಲಿ ಕುತ್ಕೊಂಡು ಬರೋಣಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ಯಾಕಪ್ಪ ಅಂತಂದರೆ ಅಲ್ಲಿ ಎಲ್ಲರ ಮನಸ್ಸು ಕೂಡ ತಿಳಿ ಇರುತ್ತೆ, ಎಲ್ಲರಲ್ಲೂ ಕೂಡ ಒಂದು ಒಳ್ಳೆ ಭಾವನೆಯಿಂದ ಬಂದಿರ್ತಾರೆ. ಹಾಗಾಗಿ ಆ ಎನರ್ಜಿಯಿಂದ ನಮಗೆ ಒಂದು ರೀತಿ ನೆಮ್ಮದಿ ಸಿಗ್ತಾ ಇರುತ್ತೆ. ಸೊ ಇವೆರಡು ಎಕ್ಸಾಂಪಲಿಂದನೇ ನಾವು ಅರ್ಥ ಮಾಡ್ಕೊಳ್ತಾ ಇರ್ಬೋದು ಹೆಂಗೆ ತರಂಗಗಳು ಕೆಲಸ ಮಾಡ್ತಾ ಇದ್ದಾವೆ ಅಂತ. ಸೊ ಈ ಸತ್ಯ ತಿಳ್ಕೊಂಡು ನಿಮ್ಮ ಗೋಲ್ನ ನೀವು ಈಸಿಯಾಗಿ ರೀಚ್ ಆಗ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಯಾವ್ಯಾವ ಥರ ಸಿದ್ಧಿನೆಲ್ಲ ಮಾಡ್ಕೋಬಹುದು ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಧನ್ಯವಾದಗಳು.